ಮೊಮ್ಮಸ್ ತಿನ್ನಬೇಕು ಅಂದ್ಲು, ಅದಕ್ಕೆ ಕರ್ಕೊಬಂದೆ. ಇಲ್ಲಿ ನೋಡಿದ್ರೆ ಮಳೆ ಬರ್ತಾ ಇದೆ. ಹೆಂಗಿದೆ ನೋಡಿ, ಮಳೆ ಬರ್ತಾ ಇದೆ. ಈಗ ಅದಕ್ಕೆ ಸುಮ್ಮನೆ ನಿಂತಿದ್ದೀವಿ. ಇವಳ್ದು ತುಂಬ ದಿನ ಹಚ್ಕೊಳ್ತಾರೆ. ಮಳೆ ನೋಡಿ ಜೋರು ಬರ್ತಾ ಇದೆ. ಮಳೆ ಬರ್ತೀಯಾ? ಯಾಕೆ ಯಾರಿಗೆ ಬೇಕು ಮೊಮ್ಮಸ್? ಯಾರಿಗೆ ಬೇಕು? ರಿಷಿಕ್ ಅವರೇ, ಹಲೋ, ನಿಮ್ಗೆ ಬೇಕಾ? ಈ ಮಳೆಯಲ್ಲಿ ಸುಮ್ಮನೆ ಮನೇಲಿ ಕುತ್ಕೋಬೋದಿತ್ತಾ? ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದು. ಬರುವಾಗ ನೋಡಿದ್ರೆ ಅರ್ಧದಲ್ಲಿ ಮಳೆ ಸ್ಟಾರ್ಟ್. ಎಲ್ಲ ಆಗಿದೆ. ಇವಳು ಆಶಿಕನಿಂದ. ಯಾಕೆ ಹೇಳ್ಬೇಕಿತ್ತು? ನಿನ್ನಿಂದ ಆಗಿದೆ. ನಿನ್ನೆ ಶುರು ಮಾಡಿದೀಯ. ಅಂತೂ ಫೈನಲ್ ಆಗಿ ಮೊಮ್ಮಸ್ ತಗೊಬಂದ್ವಿ. ಇವಾಗ ತಿನ್ನಕ್ಕೆ ಸ್ಟಾರ್ಟ್. ಮಳೆ ಫುಲ್ಲು ನೆನ್ಕೊಂಡು ಹೋಗಿ ಅಂದರೆ ಇದೆ. ವಾ, ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮಳೆಯಲ್ಲಿ ನೆನ್ಕೊಂಡು ಬಂದಕ್ಕೂ ಸಾರ್ಥಕ ಆಯಿತು. ವಾ, 3 ಪ್ಲೇಟು ರೋಸ್ಟೆಡ್, 1 ಪ್ಲೇಟ್ ಆಗಲ್ಲ. ಒಂದು ಪ್ಲೇಟ್ ಚೆನ್ನಾಗಿದೆ. ಇಲ್ಲಿ ಯಾಕೆ ಬಿಸಾಕ್ತಾ ಇದೆಯಾ? ಮಾವಿನಕಾಯಿ ತಗೊಬಂದಿದ್ದೀನಿ. ಇದು ತೋತಾಪುರಿ ಮಾವಿನಕಾಯಿ. ಇದು ಕೆ ಜಿಗೆ 40 ರೂಪಾಯಿ. ಇದು ನಮ್ಮನೆ ಹತ್ರ 100 ರುಪೀಸ್ ಇದೆ. ಇಲ್ಲಿ ಹೋಲ್ಸೇಲಲ್ಲಿ ತಗೊಬಂದೆ 40 ರುಪೀಸ್ ಅಲ್ಲಿ. ಅದಕ್ಕೆ ಇವಾಗ ಕಟ್ ಮಾಡಿ ಉಪ್ಪಿನಕಾಯಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಟೈಮ್ ಇಡೋಕ್ಕಾಗಲ್ಲ. ಇದು ಒಂದು 1 ವೀಕಿಗೆಲ್ಲ ಇಡ್ಬೋದು, ಫ್ರಿಜ್ಜಲ್ಲಿ ಇಡ್ಬೋದು, ಏನಾಗಲ್ಲ, ಹಾಳಾಗಲ್ಲ. ಇವಾಗ ಕಟ್ ಮಾಡ್ತೀನಿ ನೋಡಿ. ನಾನು ತೊಳೆದಿದ್ದೀನಿ. ತೊಳೆದು ಬಟ್ಟೆಯಲ್ಲಿ ಒರೆಸಿ, ನೀರಿನ ಪಸೆ ಏನು ಇರಬಾರ್ದು. ಈಗ ಕಟ್ ಮಾಡ್ತೀನಿ ನಾನು ಮಾವಿನಕಾಯಿನ. ನನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಉಪ್ಪಿನಕಾಯಿ ಮಾಡಿಟ್ರೆ ಬೇಗ ಕಾಯ್ತು. ಅದಕ್ಕೆ ಹಸ್ರಾಗಿ ತಗೊಬಂದೆ. ನನಗೆ ಹಸ್ರಾಗಿ ಬೇಗ. ನಮ್ಮ ಮನೇಲಿ ಯಾವ ಅಷ್ಟು ತಿನ್ನಲ್ಲ. ತುಂಬ ದೊಡ್ಡ ಪೀಸ್ ಮಾಡಲ್ಲ ನೋಡಿ. ಇಷ್ಟು ದೊಡ್ಡ ಪೀಸ್ ಮಾಡಿದ್ದೀನಿ. ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಉಪ್ಪಿನಕಾಯಿ ನಮ್ಮ ಅಕ್ಕ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಬರುತ್ತೆ. ನಾನು ಒಂದೊಂದು ದಿವಸ 2-2 ದಿವಸ ತಿನ್ನೋದಕ್ಕೆ ನಾನು ಮಾಡ್ತೀನಿ, ಚೆನ್ನಾಗಿ ಮಾಡಲ್ಲ ಅಂತಿಲ್ಲ. ಆದರೂ ಅವಳು ನಮ್ಮ ಮಂಗಳೂರು ಸ್ಟೈಲ್ ಉಪ್ಪಿಯಲ್ಲಿ ಉಪ್ಪಿನಕಾಯಿ ಹಾಕ್ತಾರಲ್ವ, ಆ ಥರ ಮಾಡ್ತಾಳೆ ನಮ್ಮ ಅಕ್ಕ. ಚೆನ್ನಾಗಿ ಮಾಡ್ತಾಳೆ. ಮೊನ್ನೆ ಒಂದು ಬಾಕ್ಸಿಗೆ ಹಾಕ್ಕೊಟ್ಲು. ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿ, ಈ ಥರ ಪೀಸ್ ಇಷ್ಟು ದಪ್ಪ. ಬೇರೆ ಟೈಮಲ್ಲಿ ನಾನು ಸ್ವಲ್ಪ ಸ್ಮಾಲ್ ಸೈಜ್ ಮಾಡ್ತಿದ್ದೆ. ಇದು ಸ್ವಲ್ಪ ದಪ್ಪ ಸೈಜ್ ಮಾಡಿದ್ದೀನಿ. ಸ್ವೀಟ್ ಇದೆ ಮಾವಿನಕಾಯಿ. ಚೆನ್ನಾಗಿದೆ. ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೂಪರ್ ಆಗಿರುತ್ತೆ. ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟ್. ಇವಾಗ ನಿಜವಾಗಿ ಉಪ್ಪಿನಕಾಯಿ ಎಲ್ಲ ಜಾಸ್ತಿ ತಿನ್ನಬಾರ್ದು. ಯಾಕಂದರೆ ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ. ಬೇಸಿಗೆಗಾಲ ಉಪ್ಪಿನಕಾಯಿ ಎಲ್ಲ ಹೀಟ್ ಆಗುತ್ತೆ ನೋಡಿ. ಜಾಸ್ತಿ ತಿನ್ನಬಾರ್ದು. ನಾನಂತೂ ಜಾಸ್ತಿ ತಿಂತಾಯಿದ್ದೀನಿ. ಸ್ವಲ್ಪ ಖಾರ ಎಲ್ಲ ತಿನ್ನೋದು ಜಾಸ್ತಿ. ನಮ್ಮನೇಲಿ ನಾನು ಒಬ್ಬಳೇ ತಿನ್ನೋದು, ಬೇರೆ ಯಾರು ತಿನ್ನೋದು. ಉಪ್ಪಿನಕಾಯಿ ಮಾಡಿದ್ದೀನಿ. ಇದು ಮಾವಿನಕಾಯಿ ನಮ್ಮೂರಲ್ಲೆಲ್ಲ ಹಣ್ಣಂದರೆ ತುಂಬ ಸ್ವೀಟ್ ಆಗುತ್ತೆ. ಕಾಯಿನೆಲ್ಲ ನಾವು ಉಪ್ಪಿನಕಾಯಿ ಹಾಕಲ್ಲ. ನಮ್ಮೂರಲ್ಲಿ ಮರದಲ್ಲೆಲ್ಲ ಬಿದ್ದೋಗುತ್ತೆ. ಅಂದರೆ ನಾವು ಇಲ್ಲಿ ಮಾತ್ರ ದುಡ್ಡು ಕೊಟ್ಟು ತಗೋಬೇಕು ಅಷ್ಟೇ. ಸ್ವಲ್ಪ ಕಾಸ್ಟ್ಲಿ. ಈಗ ಸ್ವಲ್ಪ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಕಮ್ಮಿ ರೇಟ್ ಆಯಿತು. ಮೊನ್ನೆ ಎಲ್ಲ ಒಂದು ಮಾವಿನಕಾಯಿಗೆ 100 ರೂಪಾಯಿ ಇತ್ತು. ಕೆ ಜಿಗೆ 200 ರೂಪಾಯಿ. ಇದು 2 ಮಾವಿನಕಾಯಿ ಬರುತ್ತೆ 1 kg. ಅವತ್ತು ಒಂದು ಮಾವಿನಕಾಯಿ ತಗೊಂಡಿದ್ದೆ. ಚಿತ್ರಾನ್ನ ಮಾಡಬೇಕು. ಚಿತ್ರಾನ್ನ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ಮಾವಿನಕಾಯಿ.
ಕಟ್ ಮಾಡೋದೇ ದೊಡ್ಡ ಹಿಂಸೆ. ಇದು ಕಟ್ ಮಾಡಿ ಉಪ್ಪು ಹಾಕಿ ಒಂದು ದಿವಸ ಬಿಡಬೇಕು. ತುಂಬದಕ್ಕೆ ಒಂದು 2-3 ದಿವಸ ಬೇರೆ ಮಾವಿನಕಾಯಿ ಬಿಡ್ತಾರೆ. ಇದು 2-3 ದಿವಸ ಬಿಡೋದು ಬೇಡ, ಒಂದು ದಿವಸ ಬಿಟ್ಟರೆ ಸಾಕು. ನಾಳೆ ಇದಕ್ಕೆ ಮಸಾಲ ರುಬ್ಬಿ ಎಲ್ಲ ಹಾಕಿದರೆ ಚೆನ್ನಾಗಾಗುತ್ತೆ. ಮಸಾಲ ಅಂದರೆ ಅಡುಗೆ ಮಾಡೋ ಮಸಾಲ ಅಲ್ಲ, ಉಪ್ಪಿನಕಾಯಿಗೆ ಮಸಾಲ ರೆಡಿ ಮಾಡ್ತಾರಲ್ವ ಅದು. ಕಟ್ ಮಾಡೋದೇ ದೊಡ್ಡ ಹಿಂಸೆ. ಇದು ಸ್ವಲ್ಪ ಕೆಂಪಾಗಿದೆ, ಸ್ವೀಟ್ ಇರಬೇಕು. ಯಾವ ಕೂತಿದೆ ನೋಡಿ, ಕಾಕ ಅಂತ ಕೂಗ್ತಾ ಇದೆ. ಇದ್ರ ಜೋಡಿ ಇನ್ನೊಂದಿದೆ. ಓ ಅಲ್ಲಿದೆ ನೋಡಿ, ಈ ಕಡೆ ಇದೆ. ಅದು ಇಲ್ಲೊಂದು ಮರ ಇದೆ ನಮ್ಮದು. ಇಲ್ಲಿ ಒಂದು ಅದ್ರದ್ದು ಮನೆ ಕಟ್ಟಿ ಅದರಲ್ಲಿ ಮರಿ ಇಟ್ಟಿದೆ. ಆ ಮರಿ ನಾವು ಮುಡ್ತೀವಿ ಅಂತೇಳಿ ನಮಗೆ ಸ್ಟೆಪ್ಪಿಗೆ ಮೇಲ್ಗಡೆ ಹೋಗಿ ಬಿಡೋದೇ ಇಲ್ಲ. ಅಕ್ಕಾಗಿ ನಮ್ಮನ್ನು ನೋಡಿದ್ರೆ ಓಡಿಸ್ಕೊಂಡು ಬರೋದು. ಅದು ನನ್ನ ಮಗಳಿಗೆ ಮನೆ ತಲೆಗೆ ಒಂದು ಹೊಡೆದು ಹೋಗಿದೆ. ಇವತ್ತು ಬೆಳಿಗ್ಗೆ ನಾನು ಮಾಡಿದ ಮೇಲೆ ಹೋದ್ರೆ ನನ್ನ ತಲೆಗೆ ಒಂದು ಹೊಡೆದು ಹೋಯ್ತು. ಮರಿ ಮುಟ್ಟಕ್ಕೆ ಬರ್ತಾರೆ ಅಂತ. ಇಲ್ಲಿ ನೋಡಿ, ಭಯಂಕರ ಇದೆ ಇದಕ್ಕಾಗಿ. ಇದೊಂದಕ್ಕಾಗಿ ಅಲ್ಲಿ ಅದು ಜೋರಿದೆ, ದೊಡ್ಡ ಮಂಡೆ ಇದೆಯಲ್ಲ ಅದು ಜೋರಿದೆ. ಅಲ್ಲಿ ಕೂತಿದೆ ನೋಡಿ. ಈ ಮರದಲ್ಲಿ ಮನೆ ಕೂತಿದೆ. ಅದು ಮರದಲ್ಲಿ ಎಲ್ಲೋ ಅದ್ರದ್ದು ಮಗು ಇದೆ. ಎಲ್ಲಿ ನಾವು ಮುಟ್ಟಕ್ಕೆ ಬರ್ತೀವಿ ಅಂತ ನೋಡಿ. ನಾವು ಹತ್ತಿರ ಎಲ್ಲರೂ ಹೋದರೆ ಬಂದುಬಿಡುತ್ತೆ, ನಮಗೆ ಬಂದು ಕುಕ್ಕಿ ಹೋಗುತ್ತೆ. ಇವತ್ತು ಬೆಳಿಗ್ಗೆ ಬಟ್ಟೆ ತರಕ್ಕಂತ ಮ್ಯಾಡಿ ಮೇಲೆ ಹೋಗ್ತಾ ಇದ್ದೆ. ಬಿಟ್ಟು ಬರೋ ಮುಂಚೆ ಇಲ್ಲಿ ಮನೆ ಕಟ್ಟಿದೆ. ಅದು ಕಾಣಿಸ್ತಾ ಇವಾಗ ಇಲ್ಲಿ ಕಾಣಿಸಲ್ಲ, ಒಳಗಡೆಯಿಂದ ಕಟ್ಟಿದೆ. ಎಲ್ಲಿ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಕೂತಿದೆ. ನಮ್ಮನ್ನು ನೋಡಿದ್ರೆ ಸಾಕು. ಇವಾಗ ದೇವಸ್ಥಾನ ಹೋಗ್ತಾ ಇದ್ವಿ, ನಾನು ಮತ್ತು ಆಶಿಕಾ ನೋಡಿ ಇಲ್ಲಿದ್ದಾಳೆ. ನಾನು ಹಿಂದೆ ಇದ್ದೀನಿ, ಯಾಕಂದರೆ ಅವಳಿಗೆ ಬಾಡಿ ಗಾರ್ಡ್. ಕಾಗೆ ಕುಕ್ಕುತ್ತಂತೆ, ಹೆದರಿಕೆ ಆಗುತ್ತಂತೆ, ಅದಕ್ಕೆ ಅವಳು ಹಿಂದೆನೇ ಬರ್ತಾಯಿದ್ವಿ. ಅವಳಿಗೆ ಮೊನ್ನೆ ಒಂದು ಸಲ ಕಾಗೆ ಓಡಿಸ್ಕೊಂಬಂದು ಹೆದರಿಕೆ ಹುಡ್ಸಿ. ಯಾರಿಗೂ ಹೆದರೋದಿಲ್ಲ, ಕಾಗೆಗೆ ಹೆದರ್ಕೊಂಡು